ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಆಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಯುದ್ಧಕಾಂಡದಲ್ಲಿ ಕುಂಭಕರ್ಣನು ವಾನರರೊಡನೆ ಯುದ್ಧವನ್ನು ಆರಂಭಿಸಿದುದು. ಭಯದಿಂದ ಓಡುತ್ತಿದ್ದ ವಾನರರನ್ನು ಅಂಗದನು ತಡೆದು ನಿಲ್ಲಿಸಿದುದು ಎಂಬ 66ನೆಯ ಸರ್ಗಕ್ಕೆ ಸ್ವಾಗತ. ಪರ್ವತ ಶಿಖರದಂತೆ ಮಹಾದೇಹವುಳ್ಳ ಆ ಕುಂಭಕರ್ಣನು ಹೀಗೆ ಒಂದೇ ದಾಟಿಗೆ ಪ್ರಾಕಾರವನ್ನು ದಾಟಿ ವೇಗದಿಂದ ಲಂಕೆಯ ಹೊರಗೆ ಬಂದನು. ಹೊರಗೆ ಬಂದೊಡನೆ ಆ ರಾಕ್ಷಸನು ತನ್ನ ಧ್ವನಿಯಿಂದ ಸಮುದ್ರದಲ್ಲಿ ಪ್ರತಿಧ್ವನಿ ಉಂಟಾಗಿಸುವಂತೆಯೂ ಸಿಡಿಲುಗಳನ್ನು ಹುಟ್ಟಿಸುವಂತೆಯೂ ಪರ್ವತಗಳನ್ನು ತೂರಿ ಬಿಡುವಂತೆಯೂ ಒಂದು ದೊಡ್ಡ ಸಿಂಹನಾದವನ್ನು ಮಾಡಿದನು. ಇಂದ್ರನಿಂದಾಗಲಿ ಯಮನಿಂದಾಗಲಿ ವರುಣನಿಂದಾಗಲಿ ನಿಗ್ರಹಿಸುವುದಕ್ಕೆ ಸಾಧ್ಯವಿಲ್ಲದಂತೆ ಭಯಂಕರಗಳಾದ ಕಣ್ಣುಗಳನ್ನು ತೆರೆದು ಬರುತ್ತಿದ್ದ ಆ ರಾಕ್ಷಸನನ್ನು ನೋಡಿ ವಾನರರೆಲ್ಲರೂ ಭಯದಿಂದ ಪಲಾಯನ ಮಾಡುತ್ತಿದ್ದರು. ಹೀಗೆ ವಾನರರೆಲ್ಲರೂ ಭಯದಿಂದ ಓಡುವುದನ್ನು ಕಂಡು ವಾಲಿಪುತ್ರನಾದಂತಹ ಅಂಗದನು ಆ ವಾನರರಲ್ಲಿ ಪ್ರಮುಖರಾದ ನಲನನ್ನು, ನೀಲನನ್ನು, ಗವಾಕ್ಷನನ್ನು, ಮಹಾಬಲವುಳ್ಳ ಕುಮುದನನ್ನು ನೋಡಿ, ಎಲೆ ವೀರರೇ, ಇದೇನು? ಈಗ ನೀವು ನಿಮ್ಮ ಸ್ವರೂಪವನ್ನು, ನಿಮ್ಮ ವೀರ್ಯವನ್ನು, ನಿಮ್ಮ ಕುಲೋನ್ನತಿಯನ್ನು ಮರೆತು ಕ್ಷುದ್ರ ಕಪಿಗಳಂತೆ ಹೀಗೆ ಭಯದಿಂದ ಎಲ್ಲಿಗೆ ಓಡಿ ಹೋಗುತ್ತಿರುವಿರಿ? ಬಹಳ ಚೆನ್ನಾಯಿತು. ಎಲೆ ಸೌಮ್ಯರೇ, ಹಿಂತಿರುಗಿ ಬನ್ನಿರಿ, ನಿಮ್ಮ ಪ್ರಾಣಗಳನ್ನು ರಕ್ಷಿಸುವಿರೇನು? ಎಲೆ ವಾನರರೇ, ನಿಮ್ಮ ಭಯವನ್ನು ಬಿಡಿರಿ. ಈ ರಾಕ್ಷಸಾಕೃತಿಯು ಯುದ್ಧ ಮಾಡುವುದಕ್ಕಾಗಿ ಬಂದುದಲ್ಲ, ರಾಕ್ಷಸರು ನಮ್ಮನ್ನು ಹೆದರಿಸುವುದಕ್ಕಾಗಿ ತಂದು ನಿಲ್ಲಿಸಿದ ಪುರುಷಾಕಾರದ ಒಂದು ವಿಭೀಷಿಕೆ, ಅಂದರೆ ಬೊಂಬೆಯೇ ಹೊರತು ನಿಜವಾಗಿ ಯುದ್ಧಕ್ಕೆ ಬಂದ ರಾಕ್ಷಸನಲ್ಲ. ರಾಕ್ಷಸರು ಮೋಸದಿಂದ ಎಬ್ಬಿಸಿರುವ ಈ ಭೀಕರ ಆಕೃತಿಯನ್ನು ನಾನು ನಿಮಿಷ ಮಾತ್ರದಲ್ಲಿ ನನ್ನ ಪರಾಕ್ರಮದಿಂದ ಮುರಿದು ಹಾಕುವೆನು. ನೋಡಿರಿ, ಹಿಂತಿರುಗಿ ಬನ್ನಿರಿ, ಹೆದರಬೇಡಿರಿ ಎಂದನು. ಈ ಮಾತನ್ನು ಕೇಳಿಯೂ ವಾನರರು ತಮ್ಮ ಮನಸ್ಸಿನಲ್ಲಿ ಭಯವನ್ನು ಬಿಡದೆ ಈ ಕೊನೆಗೆ ನಿರ್ಬಂಧಕ್ಕಾಗಿ ಹೇಗೋ ಮನಸ್ಸನ್ನು ದೃಢಪಡಿಸಿಕೊಂಡು ಅಲ್ಲಲ್ಲಿ ಒಬ್ಬರಿಗೊಬ್ಬರು ಬೆಂಬಲವಾಗಿ ಸೇರಿಕೊಂಡು ಬೆಟ್ಟಗಳನ್ನು ಗಿಡಗಳನ್ನು ಯುದ್ಧ ಸಾಧನವನ್ನಾಗಿ ಕೈಯಲ್ಲಿ ಹಿಡಿದು ರಣರಂಗಕ್ಕೆ ಹಿಂತಿರುಗಿದರು. ಹೀಗೆ ಹಿಂತಿರುಗಿ ಬಂದ ವಾನರರೆಲ್ಲರೂ ಕ್ರಮಕ್ರಮವಾಗಿ ಕೋಪವನ್ನು ತಂದುಕೊಂಡು ಮದದಾನೆಗಳಂತೆ ಮುಂದೆ ನುಗ್ಗಿ ಕುಂಭಕರ್ಣನನ್ನು ಪ್ರಹರಿಸಿದರು. ಕೆಲವರು ಬೆಟ್ಟದ ಶಿಖರಗಳನ್ನು ಬೀಸಿದರು, ಕೆಲವರು ಶಿಲೆಗಳಿಂದ ಹೊಡೆದರು, ಕೆಲವರು ಪುಷ್ಪಿತಗಳಾದ ವೃಕ್ಷಗಳಿಂದ ಬಡಿದರು. ಏನಾದರೇನು, ಆ ಕುಂಭಕರ್ಣನ ದೇಹವು ಸ್ವಲ್ಪವಾದರೂ ಕದಲಲಿಲ್ಲ. ಆ ವಾನರರು ಪ್ರಯೋಗಿಸಿದ ದೊಡ್ಡ ಶಿಲೆಗಳೆಲ್ಲವೂ ಆ ಕುಂಭಕರ್ಣನ ಮೈಗೆ ತಗುಲಿದೊಡನೆ 100 ತುಂಡುಗಳಾಗಿ ಒಡೆದು ಬಿದ್ದವು. ಇವರು ಬೀಸಿದ ಮರಗಳೆಲ್ಲವೂ ತುಂಡಾಗಿ ನೆಲಕ್ಕೆ ಬಿದ್ದವು. ಕುಂಭಕರ್ಣನಾದರೂ ಇಷ್ಟರಲ್ಲಿ ಬಹಳ ಕೋಪಗೊಂಡವನಾಗಿ ಮಹಾವೀರ್ಯಶಾಲಿಗಳಾದ ವಾನರರ ನಡುವೆ ನುಗ್ಗಿ ಕಾಡು ಕಿಚ್ಚು ಕಾಡನ್ನು ದಹಿಸುವಂತೆ ಬಹಳ ಸಾಹಸದಿಂದ ಆ ಕಪಿಸೈನ್ಯವೆಲ್ಲವನ್ನು ನಿರ್ಮೂಲ ಮಾಡುತ್ತಾ ಬಂದನು. ಆ ರಾಕ್ಷಸನ ಪ್ರಹಾರದಿಂದ ಅನೇಕ ವಾನರರು ಮೈ ಮುರಿದು ರಕ್ತದಿಂದ ತೊಯ್ದ ಮೈಯುಳ್ಳವರಾಗಿ ಅಲ್ಲಲ್ಲಿ ಕಿತ್ತು ಬಿಸುಟ ಕೆಂಪು ಹೂವಿನ ಮರಗಳಂತೆ ಸತ್ತು ನೆಲಕ್ಕೆ ಬಿದ್ದರು. ಕೆಲವು ವಾನರರು ಭಯದಿಂದ ಹಿಂತಿರುಗಿ ನೋಡದೆ ಒಬ್ಬರ ಮೇಲೊಬ್ಬರು ಹಾರಿ ಹಾರಿ ಪಲಾಯನ ಮಾಡುತ್ತಿದ್ದರು. ಕೆಲವರು ಸಮುದ್ರದಲ್ಲಿ ಬಿದ್ದರು, ಕೆಲವರು ಆಕಾಶಕ್ಕೆ ಹಾರಿದರು. ಮಹಾಬಲಾಢ್ಯನಾದ ಕುಂಭಕರ್ಣನ ಕೊಲೆಯನ್ನು ತಡೆಯಲಾರದೆ ಕೆಲವು ವಾನರರು ತಾವು ಹಿಂದೆ ಸಮುದ್ರವನ್ನು ದಾಟಿ ಬಂದ ಸೇತುವಿನ ಮಾರ್ಗವಾಗಿಯೇ ಹಿಂತಿರುಗಿ ಪಲಾಯನ ಮಾಡಿದರು. ಅವರಲ್ಲಿ ಭಯದಿಂದ ಕಂದಿದ ಮುಖವುಳ್ಳ ಕೆಲವು ವಾನರರು ಓಡುವುದಕ್ಕೆ ಅನುಕೂಲಿಸುವಂತೆ ಸಮಭೂಮಿಯನ್ನು ಹುಡುಕಿಕೊಂಡು ಹೋದರು. ಕೆಲವರು ಸಮೀಪದಲ್ಲಿ ಸಿಕ್ಕಿದ ಹಳ್ಳಗಳಲ್ಲಿ ಹುದುಕಿಕೊಂಡರು. ಕರಡಿಯ ಸೈನ್ಯಗಳಲ್ಲಿ ಕೆಲವು ಮರಗಳನ್ನೇರಿ ಕುಳಿತವು, ಕೆಲವು ಬೆಟ್ಟಗಳನ್ನೇರಿದವು, ಕೆಲವು ಸಮುದ್ರದಲ್ಲಿ ಮುಳುಗಿದವು, ಕೆಲವು ಗುಹೆಗಳಲ್ಲಿ ಅಡಗಿಕೊಂಡವು. ಕೆಲವು ವಾನರರು ಸತ್ತವರಂತೆ ನಟಿಸುತ್ತಾ ನೆಲದ ಮೇಲೆ ಮಲಗಿದ್ದರು. ಕೆಲವರು ನಿಂತ ಕಡೆಯಲ್ಲಿ ನಿಲ್ಲದೆ ದಿಗ್ಭ್ರಮೆ ಹಿಡಿದು ಸುತ್ತುತ್ತಿದ್ದರು. ಕೆಲವರು ಭಯದಿಂದ ನಡೆಯಲಾರದೆ ಭೂಮಿಗೆ ಬಿದ್ದರು. ಕೆಲವರು ಸತ್ತವರಂತೆ ಮಲಗಿದರು. ಹೀಗೆ ಕದಲಿದ ವಾನರ ಸೈನ್ಯಗಳನ್ನು ನೋಡಿ ಅಂಗದನು, ಎಲೆ ವಾನರರೇ, ನಿಲ್ಲಿರಿ, ನಿಲ್ಲಿರಿ, ಯುದ್ಧ ಮಾಡುವೆವು, ಬನ್ನಿರಿ, ಓಡಬೇಡಿರಿ. ನೀವು ಇಲ್ಲಿಂದ ಭಂಗವನ್ನು ಹೊಂದಿ ಈ ಸಮಸ್ತ
ಭೂಮಿಯನ್ನು ಸುತ್ತಿದರೂ ನೆಮ್ಮದಿಯಿಂದ ಇರುವಿರೆಂದು ನನಗೆ ತೋರಲಿಲ್ಲ. ಹಿಂತಿರುಗಿ ಬನ್ನಿರಿ, ಪ್ರಾಣಗಳನ್ನು ರಕ್ಷಿಸಿಕೊಳ್ಳುವುದರಿಂದೇನು? ಎಲೈ ವೀರರೇ, ನೀವಾದರೂ ಎಣೆಯಿಲ್ಲದ ಪರಾಕ್ರಮವುಳ್ಳವರು, ಅಸಮಾನವಾದ ವೇಗವುಳ್ಳವರು. ಇಷ್ಟು ಸಾಮರ್ಥ್ಯವುಳ್ಳ ನೀವೇ ಹೀಗೆ ಈ ಯುದ್ಧವನ್ನು ಬಿಟ್ಟು ಭಯದಿಂದ ಪಲಾಯನ ಮಾಡಿದರೆ ನಿಮ್ಮ ಪತ್ನಿಯರೇ ನಿಮ್ಮನ್ನು ಹಾಸ್ಯ ಮಾಡಲಾರರೆ? ಮಾನವುಳ್ಳವರಿಗೆ ಇದೇ ಮರಣಪ್ರಾಯವಲ್ಲವೇ? ನೀವೆಲ್ಲರೂ ಉತ್ತಮ ಕುಲದಲ್ಲಿ ಹುಟ್ಟಿದವರು, ನಿಮ್ಮ ವಂಶವು ಅತಿ ವಿಸ್ತೀರ್ಣವಾದುದು. ಕ್ಷುದ್ರ ಕಪಿಗಳಂತೆ ಭಯಪಟ್ಟು ಹೀಗೆ ಓಡಿ ಹೋಗುವುದೆಂದರೇನು? ನೀವು ನಿಮ್ಮ ನಿಮ್ಮ ಪರಾಕ್ರಮವನ್ನು ಬಿಟ್ಟು ಭಯದಿಂದ ಓಡುತ್ತಿದ್ದರೆ ನನಗೆ ಪೂಜ್ಯತೆ ಎಲ್ಲಿಯದು? ಆದರೆ ನಿಮಗೂ ಕೂಡ ಪೂಜ್ಯತೆ ಎಲ್ಲಿಯದು? ಮೊದಲು ನೀವೆಲ್ಲರೂ ಆಗಾಗ ಜನಸಮೂಹಗಳಲ್ಲಿ ನಾನಾ ವಿಧವಾಗಿ ಆತ್ಮಸ್ತುತಿಗಳನ್ನು ಮಾಡಿಕೊಂಡು ಹೆಮ್ಮೆ ಕೊಂಡಿರುವವರಲ್ಲವೇ? ಆ ದೊಡ್ಡ ದೊಡ್ಡ ಆತ್ಮಸ್ತುತಿಗಳೆಲ್ಲವೂ ಈಗ ಎಲ್ಲಿ ಹೋದವು? ಯಾವನು ಶತ್ರುಗಳಿಂದ ಪರಾಜಿತನಾಗಿಯೂ ಪ್ರಾಣದಿಂದ ಬದುಕಿರುವನೋ ಅಂಥವನನ್ನು ಜನರು ನಾನಾ ವಿಧವಾಗಿ ಹೀಗಳೆದು ಹೇಡಿ ಎಂದು ಆಡಿಕೊಳ್ಳುವರು. ಆದುದರಿಂದ ಎಲೈ ಕಪಿವೀರರೇ, ಸತ್ಪುರುಷರ ದಾರಿಯನ್ನು ಹಿಡಿಯಿರಿ, ಭಯವನ್ನು ಬಿಡಿರಿ. ನಾವು ಒಂದು ವೇಳೆ ಈ ಕಾಲಕ್ಕೆ ತಲೆ ತಪ್ಪಿಸಿಕೊಂಡು ಬದುಕಿ ಹೋದರೂ ನಮ್ಮ ಆಯುಕಾಲವು ಬಹಳ ಸ್ವಲ್ಪವಾದುದರಿಂದ ನಾವು ಸ್ಥಿರವಾಗಿ ಬದುಕಿರುವುದೇನೋ ಸುಳ್ಳು. ಆದುದರಿಂದ ನಾವು ಈಗ ಈ ಯುದ್ಧದಲ್ಲಿಯೇ ಧೈರ್ಯದಿಂದ ನಿಂತು ಶತ್ರುಗಳಿಂದ ಹತರಾಗಿ ಈ ರಣರಂಗದಲ್ಲಿ ಮಲಗಿದರೆ ಈ ಸುಲಭೋಪಾಯದಿಂದ ಬೇರೊಬ್ಬರಿಗೆ ದುರ್ಲಭವಾದ ಬ್ರಹ್ಮಲೋಕವನ್ನೇ ಹೊಂದಬಹುದು. ಹಾಗಿಲ್ಲದೆ ನಾವೇ ಯುದ್ಧದಲ್ಲಿ ಶತ್ರುಗಳನ್ನು ನಿಗ್ರಹಿಸಿದ ಪಕ್ಷದಲ್ಲಿ ಸರ್ವೋತ್ತಮವಾದ ಕೀರ್ತಿಯನ್ನಾದರೂ ಪಡೆಯಬಹುದು. ಆದುದರಿಂದ ಎಲೈ ವೀರರೇ, ದುರ್ಲಭವಾದ ಆ ಬ್ರಹ್ಮಲೋಕಕ್ಕೆ ಬೆಲೆಯಾಗಿ ಅತ್ಯಲ್ಪವಾದ ನಮ್ಮ ಪ್ರಾಣವನ್ನು ಕೊಟ್ಟು ಬಿಡುವೆವು. ಈ ಕುಂಭಕರ್ಣನು ರಾಮನನ್ನು ನೋಡಿದ ಮೇಲೆ ಎಂದಿಗೂ ಬದುಕಿ ಹೋಗಲಾರನು. ಉರಿಯುವ ಬೆಂಕಿಯನ್ನು ಪ್ರವೇಶಿಸಿದ ಈಚಲ ಹುಳದಂತೆ ಕ್ಷಣ ಮಾತ್ರದಲ್ಲಿ ದಗ್ಧನಾಗುವನು. ನಾವೆಲ್ಲರೂ ಇದುವರೆಗೆ ಒಳ್ಳೆಯ ಕೀರ್ತಿಯನ್ನು ಸಂಪಾದಿಸಿರುವೆವು. ಹೀಗೆ ಯಶಸ್ವಿಗಳಾದ ನಾವು ಇಷ್ಟು ಮಂದಿ ಸೇರಿರುವಾಗಲೂ ಕುಂಭಕರ್ಣನೊಬ್ಬನಿಗಾಗಿ ಭಯಪಟ್ಟು ಪಲಾಯನ ಮಾಡಿ ನಮ್ಮ ಪ್ರಾಣವನ್ನು ರಕ್ಷಿಸಿಕೊಂಡರೆ ನಮಗೆ ಇದುವರೆಗೆ ಪ್ರಾಪ್ತವಾದ ಕೀರ್ತಿಯು ನಶಿಸುವುದಲ್ಲವೇ ಎಂದನು. ಹೀಗೆ ಶೂರನಾದ ಅಂಗದನು ಸಮಸ್ತ ವಾನರರಿಗೂ ಯುದ್ಧೋತ್ಸಾಹವನ್ನು ಹುಟ್ಟಿಸುತ್ತಾ ಸುವರ್ಣಾಂಗದಗಳಿಂದ ಶೋಭಿತವಾದ ತೋಳನ್ನು ಮೇಲಕ್ಕೆತ್ತಿ ಕರೆಯುತ್ತಿರಲು ಭಯದಿಂದ ಓಡುತ್ತಿದ್ದ ಆ ವಾನರರೆಲ್ಲರೂ ತಮ್ಮ ಹೇಡಿತನವನ್ನು ಮತ್ತಷ್ಟು ಪ್ರಕಾಶಪಡಿಸುವಂತೆ ಶೂರರಿಗೆ ಯೋಗ್ಯವಲ್ಲದ ಮಾತಿನಿಂದ ಅವನನ್ನು ಕುರಿತು, ಅಯ್ಯ, ಸಾಕು ಸಾಕು, ಕುಂಭಕರ್ಣನೆಂಬ ಈ ರಾಕ್ಷಸನಲ್ಲಿ ನಾವು ಇದುವರೆಗೆ ಅನುಭವಿಸಿದ ಅವಸ್ಥೆಯೇ ಸಾಕು. ನಿಂತು ಮಾತಾಡುವುದಕ್ಕೂ ಇದು ಸಮಯವಲ್ಲ. ನಾವು ಹೋಗುವೆವು, ನಮ್ಮ ಪ್ರಾಣವು ನಮಗೆ ಹೆಚ್ಚಲ್ಲವೇ ಎಂದರು. ಆ ವಾನರರೆಲ್ಲರೂ ಈ ಮಾತನ್ನು ಹೇಳುವಷ್ಟರಲ್ಲಿ ಭಯಂಕರ ಆಕಾರವುಳ್ಳ ಕುಂಭಕರ್ಣನು ತಮ್ಮ ಮೇಲೆ ಬೆನ್ನಟ್ಟು ಬರುತ್ತಿರುವುದನ್ನು ನೋಡಿ ದಿಕ್ಕು ದಿಕ್ಕಿಗೆ ಓಡುತ್ತಲೇ ಇದ್ದರು. ಇಷ್ಟಾದರೂ ಅಂಗದನು ಸುಮ್ಮನಿರದೆ ಭಯದಿಂದ ಓಡುತ್ತಿದ್ದ ಆ ವಾನರರನ್ನು ಸಾಮ ವಾಕ್ಯಗಳಿಂದಲೂ ಹಿಂದೆ ರಾಮನು ನಡೆಸಿದ ವೀರ್ಯ ಕಾರ್ಯಗಳನ್ನು ನಿದರ್ಶಿಸಿ ಧೈರ್ಯವನ್ನುಂಟು ಮಾಡತಕ್ಕ ಮಾತುಗಳಿಂದಲೂ ಅವರೆಲ್ಲರನ್ನೂ ಹಿಂತಿರುಗಿಸಿದನು. ಹೀಗೆ ಬುದ್ಧಿವಂತನಾದ ಅಂಗದನು ಅವರಿಗೆ ಮೇಲೆ ಮೇಲೆ ಉತ್ಸಾಹವನ್ನು ಹುಟ್ಟಿಸಿದ ಮೇಲೆ ಅವರೆಲ್ಲರೂ ಭೀತಿಯನ್ನು ಬಿಟ್ಟು ಸಂತುಷ್ಟರಾಗಿ ಮುಂದಿನ ಯುದ್ಧಕ್ಕಾಗಿ ಸುಗ್ರೀವಾಜ್ಞೆಯನ್ನು ನಿರೀಕ್ಷಿಸುತ್ತಾ ಸಿದ್ಧರಾಗಿ ನಿಂತರು. ಇಷ್ಟರಲ್ಲಿ ಋಷ್ಭನು, ಶರಭನು, ಮೈಂದನು, ಧೂಮ್ರನು, ನೀಲನು, ಕುಮುದನು, ಸುಷೇಣನು, ಗವಾಕ್ಷನು, ರಂಭನು, ತಾರನು, ದ್ವಿವಿಧನು, ಪನಸನು, ಹನುಮಂತನೇ ಮೊದಲಾದ ಇನ್ನೂ ಅನೇಕ ವಾನರ ಪ್ರಮುಖರೊಡನೆ ಅತಿ ತ್ವರೆಯಿಂದ ಯುದ್ಧಾಭಿಮುಖರಾಗಿ ಹೋದರು. ಇಲ್ಲಿಗೆ 66ನೆಯ ಸರ್ಗವು ಮುಗಿದುದು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.